ಎಸ್ಡಿಎಂಸಿ ಸದಸ್ಯರ ತರಬೇತಿ ಕಾರ್ಯಕ್ರಮ ನಲ್ಗುಟ್ಲಪಲ್ಲಿ. ಚೇಳೂರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ವತಿಯಿಂದ ಚೇಳೂರು ತಾಲೂಕಿನ ನಲ್ಗುಟ್ಲಪಲ್ಲಿ ಶಾಲೆಯಲ್ಲಿ ಮಂಗಳವಾರದಂದು ಆಯೋಜಿಸಲಾಗಿದ್ದ ಎಸ್ಡಿಎಂಸಿ ತರಬೇತಿ ಕಾರ್ಯಾಗಾರ ಬಿಇಒ ಎನ್ ವೆಂಕಟೇಶಪ್ಪ, ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್ ಇತರೆ ಗಣ್ಯರೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಲ್ಪಟ್ಟಿತು. ಈ ಕಾರ್ಯಕ್ರಮದಲ್ಲಿ ಚೇಳೂರು ನೋಡಲ್ ಅಧಿಕಾರಿ ಬಿಆರ್ಪಿ ನಸರುದ್ದೀನ್ ಹಾಗೂ ಸಿಆರ್ಪಿ ವಿಜಯಕುಮಾರ್ ಮತ್ತು ಸರ್ಕಾರಿ ಪ್ರೌಢಶಾಲೆಯ ನಲ್ಗುಟ್ಲಪಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟರಮಣಪ್ಪನವರು ಉತ್ತಮ ರೀತಿಯಲ್ಲಿ ಎಸ್ಡಿಎಂಸಿ ಕಮಿಟಿಯ ಕರ್ತವ್ಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಆರ್ ಸರ್ ಅವರೇ, ಹಾಗೂ ಇದೇ ಒಂದು ಹೋಬಳಿಯ ಇಸಿಒರವರಾಗಿರ್ತಕ್ಕಂತಹ ಶ್ರೀಯುತ ಮಂಜುನಾಥ್ ಸರ್ ಅವರೇ, ಇದೇ ಕ್ಲಸ್ಟರ್ನ ಆಕ್ಟಿವ್ ಸಿಆರ್ಪಿರವರಾಗಿರ್ತಕ್ಕಂತಹ ಶ್ರೀಯುತ ವಿಜಯಕುಮಾರ್ ಅವರೇ, ಹಾಗೂ ಡಬಲ್ ಆಕ್ಟಿವ್ ಆಗಿರ್ತಕ್ಕಂತಹ ಸಮಿ ಅವರೇ, ಮತ್ತು ನಮ್ಮ ತಾಳ್ಮೆಗೆ ಮತ್ತೊಂದು ರೂಪ ಆಗಿರ್ತಕ್ಕಂತಹ ನಮ್ಮ ಮಂಜುನಾಥ್ ಸರ್ ಅವರೇ, ಮತ್ತು ಎಲ್ಲ ಶಾಲೆಗಳ ಎಸ್ಡಿಎಂಸಿ ಗೌರವಾನ್ವಿತ ಎಸ್ಡಿಎಂಸಿ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ ಮತ್ತು ನನ್ನ ನೆಚ್ಚಿನ ಶಿಕ್ಷಕ ಬೃಂದದವರೇ, ಎಸ್ಡಿಎಂಸಿ ಬಗ್ಗೆ ನನಗಿಂತಲೂ ನೀವು ಅಲ್ಲಿ ಇರ್ತಕ್ಕಂತಹ ಶಿಕ್ಷಕರು ಎಸ್ಡಿಎಂಸಿ ಅಂದರೆ ಏನು, ಅದರ ಕರ್ತವ್ಯಗಳೇನು, ಹಕ್ಕುಗಳೇನು ಅನ್ನೋದು ನನಗಿಂತ ನಿಮಗೆ ತುಂಬ ಚೆನ್ನಾಗಿ ಅರಿವಿದೆ. ಆ ನಿಟ್ಟಿನಲ್ಲಿ ಈ ಎಸ್ಡಿಎಂಸಿ ಬಗ್ಗೆ ಕೆಲವೊಂದು ವಿಚಾರಗಳು ತಮ್ಮಲ್ಲಿ ನಾನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ವೇದಿಕೆ ಮೇಲೆ ಎಸ್ಡಿಎಂಸಿ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ, ಈ ಇದಕ್ಕಿಂತ ಹಿಂದೆ ನಾವು ಚಿಕ್ಕವರಿದ್ದಾಗ ಆಗಲೂ ಕೂಡ ಎಸ್ಡಿಎಂಸಿ ಇತ್ತು. ಅಲ್ಲಿ SMC ಅಂತ ಮಾತ್ರ ಇತ್ತು, SBC ಅಂತ ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ ಅಂತ ಇತ್ತು. ಅಲ್ಲಿ ಯಾರೋ ಒಬ್ಬ ಪೇರೆಂಟ್ಸ್ನ ಇಬ್ಬರು ಪೇರೆಂಟ್ಸ್ನ ಹೆಸರು ಬರ್ಕೊಂಡು ಸುಮ್ಮನೆ ಇನ್ಆಕ್ಟಿವ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟನ್ನು ನಡೆಸ್ತಾ ಇದ್ರು. ಈ ಹಿಂದೆ ಕೂಡ ಜನರ ಅಥವಾ ಸಾರ್ವಜನಿಕರ ಒಂದು ಸಪೋರ್ಟ್ ಶಾಲೆ ನಡೆಯಲು ಬೇಕಾಗಿತ್ತು. ಆ ನಿಟ್ಟಿನಲ್ಲಿ SDMC ಬಲವರ್ಧನೆಯನ್ನು ಮಾಡಿ, SDMC ಅಂತ ನಾಮಕರಣ ಮಾಡಿ, ಅದಕ್ಕೆ ಇಷ್ಟು ಅಂತ ಪರ್ಟಿಕ್ಯುಲರ್ ಆಗಿ ಒಂದು SCಯಲ್ಲಿ ಇಷ್ಟು ಜನ ಇರಬೇಕು, STಯಲ್ಲಿ ಇಷ್ಟು ಜನ ಇರಬೇಕು, OBCಯಲ್ಲಿ ಇಷ್ಟು ಜನ ಇರಬೇಕು ಅಂತೇಳಿ ಅದಕ್ಕೆ ಒಂದು ರಿಸರ್ವೇಷನನ್ನು ಕ್ರಿಯೇಟ್ ಮಾಡಿ ಒಂದು SDMC ಕಮಿಟಿಯನ್ನು ರೆಡಿ ಮಾಡೋಕ್ಕೆ ಸರ್ಕಾರ ಇಲಾಖೆ ನಿಯಮಗಳನ್ನು ಕೊಟ್ಟಿತ್ತು. ಅದರಲ್ಲಿ ನಿಯಮಾನುಸಾರ 18 ಜನ ಪೋಷಕರನ್ನು ನಾವು SDMCಯಲ್ಲಿ ಮಾಡಬೇಕಾಗುತ್ತೆ. ಅದರಲ್ಲಿ ಹೆಂಗಸರು ಕೂಡ ಇರಬೇಕಾಗುತ್ತೆ, ಗಂಡಸರು ಇರಬೇಕಾಗುತ್ತೆ, ಹಾಗೂ ಎಲ್ಲ ಜಾತಿಯವರು ಕೂಡ ಅದರಲ್ಲಿ ಭಾಗಿಯಾಗಿರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ SDMCಯ ಹಕ್ಕುಗಳಿಗಿಂತ ಬಹಳಷ್ಟು ಕರ್ತವ್ಯಗಳೇ ನಮ್ಮಲ್ಲಿ ಜಾಸ್ತಿ ಇರ್ತವೆ. ಉದಾಹರಣೆಗೆ ಶಾಲೆಗೆ ಬಲವರ್ಧನೆಯನ್ನು ಮಾಡ್ತಕ್ಕಂಥ, ಶಾಲೆಗೆ ಬಲವರ್ಧನೆಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಏನು ಶಾಲೆ ಬಲವರ್ಧನೆ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಾಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರಬಹುದು ಅಥವಾ ಭೌತಿಕವಾಗಿ ಆಗಿರ್ಬೋದು. ಶೈಕ್ಷಣಿಕವಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಪೋಷಕರಿಗೆ ಅರಿವು ಮೂಡುತ್ತೆ. ಬಹಳಷ್ಟು ಪೋಷಕರಿಗೆ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂತಹ ಅನುಕೂಲಗಳೇನೋ ಅನ್ನತಕ್ಕಂಥದ್ದು ಈಗಲೂ ಸರಿಯಾಗಿ ಅರಿವಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋಂಗೆ ಸರ್ಕಾರಿ ಶಾಲಾ ಶಿಕ್ಷಕರು ಯಾರೇ ಆಗಲಿ ನೇರವಾಗಿ ಮಾರ್ಕ್ಸ್ ಕಾರ್ಡನ್ನು ತೋರಿಸಿ ಅಲೋ ಮಾಡಿ ಇಲ್ಲಿ ಪಾಠ ಮಾಡೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ದೇ ಆರ್ ಮೆರಿಟ್ ಇನ್ ಆಲ್ ಎಕ್ಸಾಮಿನೇಷನ್ಸ್. ಅರ್ಥ ಮಾಡ್ಕೊಳ್ಳಿ, ತುಂಬಾ ಹೈಯೆಸ್ಟ್ ಮಾರ್ಕ್ಸ್ ಪಡೆದು ಅತ್ಯಂತ ಬುದ್ಧಿವಂತರಾಗಿ ಸುಮಾರು 2-3 ರೀತಿಯ ಪರೀಕ್ಷೆಗಳನ್ನು ದಾಟಿ ಇಲ್ಲಿಗೆ ಬರಬೇಕಾಗುತ್ತೆ. ಇಲ್ಲಿಗೆ ಸರ್ಕಾರಿ ಶಾಲೆಗಳು ಅದು ವೆಲ್ ಟ್ರೈನ್ಡ್ ಟೀಚರ್ಸೇ ಇಲ್ಲಿ ಬರ್ತಾರೆ. ಅಂತಹ ಒಂದು ಟೀಚರ್ಸನ್ನು ಬೋಧನೆ ಯಾವ ರೀತಿ ಇರುತ್ತೆ, ಇನ್ ದ ರೈಟ್ ವೇ ನಾವು ಯೋಚನೆ ಮಾಡಬೇಕಾಗಿರೋದು, ಕರೆಕ್ಟ್ ಆಗಿರ್ತಕ್ಕಂಥ ವೇಯಲ್ಲಿ ನಾವು ಯೋಚನೆ ಮಾಡಿದಾಗ ಅಂಥ ಒಬ್ಬ ಟೀಚರು ಯಾವ ರೀತಿ ಬೋಧನೆ ಮಾಡ್ತಾರೆ, ಎಂಥ ಒಂದು ಮೆಥಡ್ಸನ್ನು ಉಪಯೋಗಿಸ್ತಾರೆ. ಅಂಥ ಮಕ್ಕಳು ಈಗಲೂ ನೋಡಿ, ಭಾಳಷ್ಟು KPS ಅಥವಾ IAS IPS ಅಧಿಕಾರಿಗಳಾಗಿರ್ತಾರಲ್ಲ, ಮೂಲ ಅವ್ರು ಎಲ್ಲೋದಿರ್ತಾರೆ ಅಂತ ಹೇಳಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ. ಅವ್ರಿಗೆ ಅಷ್ಟೊಂದು ವಿಶಾಲವಾಗಿರ್ತಕ್ಕಂತಹ ಜ್ಞಾನವನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾವು ಕೊಡ್ತೀವಿ. ಮತ್ತು ನಾವು ಯಾವುದೋ ಒಂದು ಪುಸ್ತಕವನ್ನು ಇಟ್ಕೊಂಡು ನೆಟ್ಟಿಗೆ ಅದನ್ನೇ ಬೋಧನೆ ಮಾಡೋಕ್ಕೆ ನಮ್ಮ ಶಿಕ್ಷಕರು ಹೋಗೋದೇ ವೈಡ್ ಆಗಿ ಹೋಗ್ತಾರೆ. ಅಂತ ಹೇಳಿದ್ರೆ ಪುಸ್ತಕದಲ್ಲಿ ನಮಗೆ 25% ಅಷ್ಟು, 25% ಮಾತ್ರ ನಾವು ಪುಸ್ತಕ ತಗೊಂಡ್ರೆ ಇನ್ನು 75% ಭಾಗ ಶಿಕ್ಷಕ ತನ್ನ ಜ್ಞಾನವನ್ನು ಬಳಸಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾರೆ. ಈ ವಿಚಾರ ಪೋಷಕರಿಗೆ ಅರಿವಾಗಬೇಕು.
ಈಗ ನೀವು ಹೇಳ್ಬೋದು ಸರ್ ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಂ ಮಾಡ್ತಾ ಇದ್ದಾರೆ ಸರ್, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಬೇಕು, ಹೈಯರ್ ಎಜುಕೇಷನ್ ಎಲ್ಲ ಇಂಗ್ಲೀಷ್ ಮೀಡಿಯಂ. ಈಗ ನಾವು ಕೊಡ್ತಾ ಇದ್ದೀವಿ, ಸರ್ಕಾರಿ ಶಾಲೆಯಲ್ಲಿ ಕೂಡ ನಾವು ಇಂಗ್ಲೀಷ್ ಮೀಡಿಯಂ ಬೋಧನೆ ತರಗತಿಗಳನ್ನು ಓಪನ್ ಮಾಡಿದ್ದೀವಿ. ನೀವು ಕೇಳಿ ನಿಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸಿ ಸರ್, ನಮ್ಮ ಮಗುನ ಇಂಗ್ಲೀಷ್ ಮೀಡಿಯಮಲ್ಲಿ ದಾಖಲಾತಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಆ ಶಿಕ್ಷಕರು ನಿಮ್ಮನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ದಾಖಲಾತಿ ಮಾಡಿಕೊಡ್ತಾರೆ. ಮುಂದುವರೆದು ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಬಹಳಷ್ಟು ಫೆಸಿಲಿಟೀಸನ್ನು ಕೊಡ್ತಾ ಇದ್ದೀವಿ, ಗಂಡು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಫೆಸಿಲಿಟೀಸನ್ನು ಕೊಡ್ತಾ ಇದ್ದೀವಿ, ಯೂನಿಫಾರ್ಮ್ಸ್ ಕೊಡ್ತಾ ಇದ್ದೀವಿ, ಬುಕ್ಸ್ ಕೊಡ್ತಾ ಇದ್ದೀವಿ. ಎಲ್ಲವೂ ಕೂಡ SDMC ನೆರವಿನಿಂದ, SDMC ಸಪೋರ್ಟಿಂದ ಪೇರೆಂಟ್ಸ್ಗೆ ಹೋಗಬೇಕಾಗಿದೆ. ಇವೆಲ್ಲ ಜವಾಬ್ದಾರಿ SDMC ಅವರ ಹೆಗಲ ಮೇಲೆ ಇರುತ್ತೆ. ಬರೀ ಹಕ್ಕನ್ನ ಒಂದೇ ನೀವು ಕನ್ಸಿಡರ್ ಮಾಡಿದ್ದೀರಾ, ಹಕ್ಕು ಇದೆ, ಹಕ್ಕನ್ನು ಮಾತಾಡೋಣ, ಕರ್ತವ್ಯನೂ ಮಾಡೋಣ. ಈಗ ನಾನು ಒಬ್ಬ ಶಿಕ್ಷಕನಾಗಿ ನನ್ನ ಹಕ್ಕು ಏನಿದೆ, ಕರ್ತವ್ಯ ಏನಿದೆ ಎರಡೂ ನೋಡ್ಕೋಬೇಕು. ನಾನು ಕರ್ತವ್ಯ ಫಸ್ಟ್ ಮಾಡಬೇಕು, ಆಮೇಲೆ ನಾನು ಹಕ್ಕಿಗೆ ಹೋಗಬೇಕು. ಆ ನಿಟ್ಟಿನಲ್ಲಿ ಈಗ SDMCಯನ್ನು ಹೆಚ್ಚಾಗಿ ಬಲವರ್ಧನೆಯನ್ನು ಮಾಡಲು ಹೋದ ವರ್ಷ ಇಡೀ ತಾಲೂಕೆಲ್ಲ ಒಂದು ಬೆಸ್ಟ್ SDMC ಅಂತ ಹೇಳಿಬಿಟ್ಟು ಆಯ್ಕೆ ಮಾಡಿದ್ರು. ಆ ಒಂದು ಬೆಸ್ಟ್ SDMC ಶಾಲೆಗೆ 1 ಲಕ್ಷ ರೂಪಾಯಿ ಬಹುಮಾನವಾಗಿ ಕೊಡ್ತು ಇಲಾಖೆ ಹೋದ ವರ್ಷ. ಅದನ್ನು ಇನ್ನೂ ಹೆಚ್ಚಿಗೆ ಬಲವರ್ಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವರ್ಷ ಏನು ಮಾಡಿದ್ರು ಗೊತ್ತಾ, ಒಂದು ಇಡೀ ತಾಲೂಕಲ್ಲಿ ಒಂದು LPS ಅಂದರೆ 1ರಿಂದ 5ನೇ ತರಗತಿ ಬೋಧನೆ ಮಾಡ್ತಕ್ಕಂತಹ ಒಂದು ಶಾಲೆ, ಸರ್ಕಾರಿ ಶಾಲೆ, ಒಂದು HPS 1ರಿಂದ 8ನೇ ತರಗತಿ ಅಥವಾ 7ನೇ ತರಗತಿ ಬೋಧನೆ ಮಾಡ್ತಕ್ಕಂತಹ ಒಂದು HPS ಶಾಲೆ, ಮತ್ತು 8, 9, 10ನೇ ತರಗತಿಗಳನ್ನು ಬೋಧನೆ ಮಾಡ್ತಕ್ಕಂತಹ ಒಂದು ಪ್ರೌಢಶಾಲೆಯನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿ ಆಯ್ಕೆ ಮಾಡುವ ಕಮಿಟಿಯಲ್ಲಿ ನಾನು ಕೂಡ ಇದ್ದೀನಿ. ನಾನೇ ಎಲ್ಲ ಒಂದು ತಾಲೂಕಿನ ಒಂದು ಲಾಗಿನ್ ಅನ್ನು ನನಗೆ ಕೊಟ್ಟಿದ್ರು, ನಾನೇ ಎಲ್ಲ ಶಾಲೆಗಳ ಒಂದು ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ನೋಡಿ, SDMCಯನ್ನು ಬಲವರ್ಧನೆ ಮಾಡಬೇಕು, SDMCಯನ್ನು ನಾವು ಪರಿಗಣನೆಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಇಲಾಖೆ ಮನಗಂಡು ಏನು ಮಾಡ್ತು ಅಂತ ಹೇಳಿದ್ರೆ, ಈ ಸಾರಿ 3 ಶಾಲೆಗಳಿಗೆ ಅವಕಾಶ ಕೊಡ್ತು. ಒಂದು LPS ಶಾಲೆಗೆ 50,000 ಬಹುಮಾನ ಕೊಡ್ತು. ಏನಕ್ಕೆ ಬಹುಮಾನ ಅಂದರೆ ಆ ಶಾಲೆಯ ಸಂಪೂರ್ಣ ಬೆಳವಣಿಗೆಗಾಗಿ, ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಬೆಳವಣಿಗೆಗೆ ಅದು ಸಪೋರ್ಟ್ ಮಾಡಲಿಕ್ಕೆ 50,000 ರೂಪಾಯಿ ಸ್ಯಾಂಕ್ಷನ್ ಮಾಡಿತು. HPS 1ರಿಂದ 8ನೇ ತರಗತಿಗೆ ಬೋಧನೆ ಮಾಡ್ತಕ್ಕಂತಹ ಒಂದು HPS ಶಾಲೆಗೆ 75,000 ರೂಪಾಯಿ ಕೊಡ್ತು. ಮತ್ತು ಹೈಸ್ಕೂಲ್ಗೆ, ಪ್ರೌಢಶಾಲೆಗೆ 1 ಲಕ್ಷ ರೂಪಾಯಿಯಾಗಿ ಇಲಾಖೆ ಸ್ಯಾಂಕ್ಷನ್ ಮಾಡಿದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವ್ದು ಅಂತ ಹೇಳಿದ್ರೆ ಅಲ್ಲಿ 1ರಿಂದ 5ನೇ ತರಗತಿ ಮಾತ್ರ ನೋಡಿ. ದಯವಿಟ್ಟು ಸ್ವಲ್ಪ ಎಲ್ಲ SDMC ಅವರು ಗಮನ ಇದೆ. ಮಕ್ಕಳ ಸಂಖ್ಯೆ ಎಷ್ಟಿದೆ ಗೊತ್ತಾ? ಯಾರಾದ್ರೂ ಹೇಳ್ತೀರಾ? ಎಷ್ಟಿದೆ ಗೊತ್ತಾ? ದೇವರಗುಡಿಬಲ್ಲಿಯಲ್ಲಿ 137 ಜನ ಇದೆ. 137 ಜನ ಇದ್ದಾರೆ. ಬರೀ LPS 1ರಿಂದ 5ನೇ ತರಗತಿ ಮಾತ್ರ 137 ಜನ ಇದ್ದಾರೆ. ಶಾಲೆ ತುಂಬಾ ಅಚ್ಚುಕಟ್ಟಾಗಿದೆ, ಒಳ್ಳೆ ಸ್ಟಾಫ್ ಇದೆ. ಎಲ್ಲಿಂದ ಬರ್ತಾರೆ ಗೊತ್ತಾ? ಬಾಗೇಪಲ್ಲಿ TB ಕ್ರಾಸ್ ಇಂದ ಬರ್ತಾರೆ. ದೇವರಗುಡಿಬಲ್ಲಿ ಅಂದ್ರೆ ಯಾವುದು? ಗಡ್ದಿಮ್ಮ. ನಮ್ಮ ಗಡ್ದಿಮಲ್ಲಿ ಇರ್ತಕ್ಕಂಥ ಶಾಲೆ. 137 ಜನ TB ಕ್ರಾಸ್ ಇಂದ ಆಟೋ ಮಾಡ್ಕೊಂಡು ಬರ್ತಾರೆ ಆ ಶಾಲೆಗೆ, ಬಿಕಾಸ್ ಆಫ್ ಅಲ್ಲಿರ್ತಕ್ಕಂತಹ ಟೀಚರ್ಸ್. ಆಗಿರುವಂತಹ SDMC ತರಬೇತಿ ಕಾರ್ಯಾಗಾರದ ನೋಡಲ್ ಅಧಿಕಾರಿಗಳಾದಂತಹ ಶ್ರೀಯುತ ನಸರುದ್ದೀನ್ ಸರ್ ಅವರೇ, ಹಾಗೂ ಪಾಲಕೆರೆ ಕ್ಲಸ್ಟರ್ನ CRP ಆದಂತಹ ಶ್ರೀಯುತ ಮಂಜುನಾಥ್ ಕೇರ್ ಅವರೇ, ಹಾಗೂ ಸೋಮನಾಥಪುರ ಕ್ಲಸ್ಟರ್ನ CRP ಆದಂತಹ ಶ್ರೀಯುತ ಸಮೀವುಲ್ಲಾ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಈ ಒಂದು ಸಭೆಗೆ ಆಗಮಿಸಿರುವಂತಹ 3 ಕ್ಲಸ್ಟರ್ಗಳ ಎಲ್ಲ ಮುಖ್ಯ ಶಿಕ್ಷಕರೇ, SDMC ಅಧ್ಯಕ್ಷರೇ, ಸದಸ್ಯರೇ, ಉಪಾಧ್ಯಕ್ಷರೇ, ನಮಗೆಲ್ಲ ಕೂಡ ಮೊದಲನೇದಾಗಿ ನಾನು ಮನವಿ ಮಾಡೋದೇನೆಂದರೆ, ಮಧ್ಯಾಹ್ನದ ಅವಧಿಯಲ್ಲಿ ಊಟದ ವ್ಯವಸ್ಥೆ ಇದೆ. ಖಂಡಿತ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಮೊದಲನೇ ಮನವಿ. ಯಾಕೆ ನಾನು ಮನವಿ ಮಾಡ್ತಾ ಇದ್ದೀವಿ ಅಂದರೆ, ಈಗಾಗಲೇ ಕ್ಯಾಟ್ರಿಂಗ್ ವ್ಯವಸ್ಥೆ ಕೊಟ್ಬಿಟ್ಟಿದ್ದೀವಿ, ಇಷ್ಟು ಊಟ ಅಂತ ಹೇಳ್ಬಿಟ್ಟಿದ್ದೀವಿ. ನೀವು ಬಿಟ್ಟು ಹೋದರೆ ನಾವು ಊಟ ಯಾರಿಗೂ ಕೊಡೋಕ್ಕಾಗಲ್ಲ ಮತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ದಿವಸ ನಿಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ ಈ ಒಂದು ದಿನ ಪಣವಿಡಿ. ನಿಮ್ಮ ಮಗು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಒಳ್ಳೆ ಉದ್ದೇಶ ತಗೋಬೇಕು, ಸಮಾಜದಲ್ಲಿ ಒಳ್ಳೆ ಪ್ರತಿಭಾವಂತ ಮಗುವಾಗಿ ಬಾಳ್ಬೇಕಂತಂದರೆ ಆ ಮಗುವಿಗೆ ಕನಿಷ್ಠ 1 ದಿನ ಕೊಡಿ ಅವಕಾಶ. ಮತ್ತು ನಿಮ್ಮಲ್ಲಿ ನಾನು ಪದೇ ಪದೇ ಮನವಿ ಮಾಡೋದೇನೆಂದರೆ, ಆ ಕುಟುಂಬದಲ್ಲಿರುವಂಥ ಮಕ್ಕಳನ್ನು ದಯವಿಟ್ಟು ಮಾತನಾಡಿಸಿ. ಆ ಮನೆಗೆ ಹೋದ ತಕ್ಷಣ ಅಪ್ಪ ಒಂದು ಕಡೆ ಮೊಬೈಲು, ಅಮ್ಮ ಒಂದು ಕಡೆ ಮೊಬೈಲ್, ಮಗು ಒಂದು ಕಡೆ ಮೊಬೈಲ್ ಕೂತ್ಕೊಳ್ತಾ ಇದ್ದಾರೆ ಈಗಿನ ಸಮಾಜದಲ್ಲಿ. ನಾವು ಅದು ಕೆಲಸಕ್ಕೆ ಹೋಗುವಂಥ ತಂದೆ ತಾಯಿ ಇದ್ದರೆ ಆ ಮಗುವಿನ ಕಡೆ ಗಮನನೇ ವಹಿಸೋದಿಲ್ಲ, ಬಿಡುವಿಲ್ಲ. ಅಪ್ಪನ ಕೆಲಸಕ್ಕೆ ಹೋಗ್ಬೇಕು, ಅಮ್ಮನ ಕೆಲಸಕ್ಕೆ ಹೋಗ್ಬೇಕು. ಮಗು ಅದು ಈ ಶಾಲೆಗೆ ಹೋಗುತ್ತೆ, ಮನೆಗೆ ಬರುತ್ತೆ, ನಾನು ಯಾಕೆ ಬದುಕಿದ್ದೀನಿ ಅನ್ನುವಂಥ ಒಂದು ನೋವು ಆ ಮಗುವಿನಲ್ಲಿ ಕಾಡುತ್ತೆ. ಇವತ್ತು ಟೌನ್ಗಳಲ್ಲಿ ಅಂಥ ಎಷ್ಟೋ ಮಕ್ಕಳ ನೋವನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಬಿಡುವಿಲ್ಲ, ಡಿಸೀಸ್ ಹೆಡ್. 8 ಗಂಟೆ ಆದ ತಕ್ಷಣ ಅಮ್ಮ ಹೋಗ್ಬೇಕು, ಅಪ್ಪ ಹೋಗ್ಬೇಕು. ಮಗು 4 ಗಂಟೆಗೆ ಬರುತ್ತೆ, ಮಾತಾಡೋಕ್ಕೆ ಯಾರಿಲ್ಲ. ಅಪ್ಪ ಸ್ಟೈನಾಗಿ ಬಂದ್ಬಿಟ್ರೆ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗಿ ಸ್ಟೈನಾಗಿ ಬಂದಿರ್ತಾರೆ. ಆ ಮಗುನ ಮಾತಾಡ್ಸೋಕ್ಕೆ ಬಿಡಲಿಲ್ಲ. ಅಮ್ಮ ನಿನ್ಗೇನಾಗಿದೆ, ತಲೆ ನೋಯ್ತಾ ಇದೆಯಾ,
ಆರೋಗ್ಯ ಚೆನ್ನಾಗಿಲ್ವಾ, ಊಟ ಮಾಡಿದ್ಯಾ, ಹೋಮ್ವರ್ಕ್ ಮಾಡಿದೆ, ಏನು ಕೇಳಕ್ಕೆ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಸಮಸ್ಯೆ ಏನಾಗ್ತದೆ ಅಂದ್ರೆ ಮನೆಗೆ ಬಂದ ತಕ್ಷಣ ಆ ಮಕ್ಕಳ ಈಗ ಅದೇ ನೋಡಿ ಕೆಲಸಕ್ಕೆ ಹೋಗುವಂತ ಮಕ್ಕಳು, ಅಲ್ಲಿ ಇರುವಂತ ಮಕ್ಕಳು ಶಾಲೆ ಮುಗಿಸ್ಕೊಂಡ್ ಬರುತ್ತೆ, ತೋಟದ ಹತ್ರ ಹೋಗುತ್ತೆ, ತೋಟದ ಹತ್ರ ಕೆಲಸ ನೋಡುತ್ತೆ, ಅಲ್ಲಿ ಹಸು ಎಮ್ಮೆ ಕರು ಈ ಕುರಿ ಮೇಕೆ ಇದನ್ನೆಲ್ಲ ಕೂಡ ನೋಡುತ್ತೆ. ಮತ್ತೊಂದೇನು ನನಗೆ ಬಹಳ ಸಂತೋಷ ಆಗಿದೆ ಅಂದ್ರೆ 9:45 ನಮ್ಮ ಮಾಚನಪಲ್ಲಿ SDMC ಸದಸ್ಯರು ಅಧ್ಯಕ್ಷರು ಈ ಒಂದು ಸಭೆಗೆ ಬಂದಿದ್ರು. ನಿಜವಾಗ್ಲೂ ಕೂಡ ಗ್ರೇಟ್, ಚಪ್ಪಲಿ ಹೊಡಿಬೇಕು ಅವ್ರಿಗೆ. ಸಮಯ ಪಾಲನೆ ಮಾಡಿದ್ದಾರೆ ಅವರು. ನಮ್ಮ ಅಶ್ವತ್ಥನಾರಾಯಣ ಸ್ವಾಮಿ ಅವರು ಏನಿದ್ದಾರೆ ಒಳ್ಳೆ ಶಿಸ್ತು ಬೆಳೆಸಿದ್ದಾರೆ ಅವರಿಗೆ. 9:45 ಈ ಒಂದು ಸಭೆಯಲ್ಲಿ ಇದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಬಹಳ ಸಂತೋಷ ಆಯಿತು. ಅವರು ಮಾಚನಪಲ್ಲಿ ಅವರು ನಿಂತ್ಕೊಳ್ಳಿ ಸರ್ ದಯವಿಟ್ಟು. ನಿಜವಾಗ್ಲೂ ಕೂಡ ಕೂತ್ಕೊಳ್ಳಿ ಸರ್. ಯಾಕಂದ್ರೆ ಒಂದು SDMC ಸಭೆ ಅಂದ್ರೆ 7 ಸಭೆ ಬಿಡಿ ಸರ್, ಏನ್ ಮಾಡ್ತಾರೆ ಅನ್ಕೊಂತೇವೆ. ನಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ ಅವ್ರ ಶಿಕ್ಷಕರು ಸದಾ ನಮ್ಮನ್ನು ದುಡಿತಾ ಇದ್ದಾರೆ. ನಮ್ಮ ಶಿಕ್ಷಕರು ಯಾವ ಮಟ್ಟದಲ್ಲಿದ್ದಾರೆ ಅಂದ್ರೆ ತಂದೆ ತಾಯಿ ಕೂಡ ನೋಡಕ್ ಆಗ್ತಾ ಇಲ್ಲ, ಅಷ್ಟು ಸುಲಲಿತವಾಗಿ ಆ ಮಗುವಿನ ಕಷ್ಟವನ್ನು ಅರ್ಥ ಮಾಡ್ತಾರೆ. ಶಾಲೆಗೆ ಬಂದ ತಕ್ಷಣ ಆ ಮಗುವಿನ ಕಷ್ಟ ಸುಖ ಏನು ವಿಚಾರಿಸ್ತಾ ಇದ್ದಾರೆ. ವಿಚಾರಿಸ್ಬಿಟ್ಟು ಆ ಮಗುವಿನ ಅಭಿವೃದ್ಧಿ ಕಡೆ ಚೇಳೂರು ಹೋಬಳಿ ಮಟ್ಟದ SDMC ಒಂದು ತರಬೇತಿ ಶಿಬಿರದಲ್ಲಿ ಆಯೋಜನೆ ಮಾಡಿಕೊಂಡಿರ್ತಕ್ಕಂತಹ ಎಲ್ಲ ನಮ್ಮ ಇಲಾಖಾ ಅಧಿಕಾರಿಗಳೇ ಹಾಗೂ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲ ಶಾಲೆಗಳ SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಸದಸ್ಯರುಗಳೇ, ಈಗ ಯಾಕಂದರೆ ಪೀಕ್ ಅವರ್ಸ್ ಅಲ್ಲಿ ಇದ್ದೀವಿ ನಾವೆಲ್ಲ. ಯಾಕಂದ್ರೆ ಪರೀಕ್ಷೆಗಳು ಬೇರೆ ಆಗ್ತಾ ಇದೆ. 6ನೇ ತರಗತಿ, 7ನೇ ತರಗತಿ, 8, 9ಗೆ ನಮ್ಮ ಮಂಡಳಿಯಿಂದ ಪ್ರಶ್ನೆ ಪತ್ರಿಕೆಗಳನ್ನ ಈ ವರ್ಷ ಪ್ರಪ್ರಥಮವಾಗಿ, ಯಾಕಂದ್ರೆ 10ನೇ ತರಗತಿಗೆ ಬೇಸಾಗಿರಲಿ ಅಂತ ಹೇಳ್ಬಿಟ್ಟು ಇಲಾಖೆ ವತಿಯಿಂದನೇ, ಅಂದ್ರೆ ನಮ್ಮ ಮಂಡಳಿಯಿಂದ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಏನಿದೆಯೋ ಅದರಿಂದ ಇವತ್ತು ಬೆಳಗ್ಗೆ 9ರಿಂದ 9:30 ಗಂಟೆ ಒಳಗಡೆ 6ರಿಂದ 9ನೇ ತರಗತಿ ಮಕ್ಕಳ ಒಂದು ಪ್ರಶ್ನೆ ಪತ್ರಿಕೆಯನ್ನ ಆಯಾ ಸಂಬಂಧಿಸಿರ್ತಕ್ಕಂಥ ಪ್ರೌಢಶಾಲಾ ಲಾಗಿನ್ಗೆ, ಮುಖ್ಯ ಶಿಕ್ಷಕರ ಲಾಗಿನ್ಗೆ ಕೊಡ್ತವೆ. ಅದನ್ನು ಕ್ವಶನ್ ಪೇಪರು 9:30ಗೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ HPSಗಳಿಗೆ ಅದನ್ನು ಕಳಿಸ್ಕೊಟ್ಟು ಈಗ ಪರೀಕ್ಷೆಗಳು ಸುಗಮವಾಗಿ ನಡೀತಾ ಇದೆ. ಯಾಕಂದರೆ ಶಿಕ್ಷಕರೇ ಮೊದಲು ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ಪರೀಕ್ಷೆ ನಡೆಸ್ತಾ ಇದ್ರು. ಈಗಿಲ್ಲ. ಈಗ 1ರಿಂದ 5ನೇ ತರಗತಿ ಮಕ್ಕಳಿಗೆ ಮಾತ್ರ ಶಿಕ್ಷಕರ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಅವರೇ ಸಿದ್ಧತೆ ಮಾಡಿಕೊಂಡು ಪರೀಕ್ಷೆ ನಡೆಸ್ತಾ ಇದ್ದಾರೆ. ಈಗ ಎಲ್ಲ ಎಕ್ಸಾಮ್ ಫೀವರಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲ ಶಿಕ್ಷಕರು ಕೂಡ ತುಂಬ ಯಾಕಂದರೆ ಕಾರ್ಯದ ಒತ್ತಡ